ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ ಯೂಟ್ಯೂಬ್ ಚಾನಲ್ಗೆ. ಸೊ ಜಸ್ಟ್ ದೇವಿಕೆರೆ ಗಣಪತಿನ ಮುಳುಗಿಸಿ ಈಗ ನಾವು ಹೊರಟಿದ್ವಿ ಹಿಂದೂ ಮಹಾಗಣಪತಿನ ಮುಳುಗ್ಸೋಕ್ಕೆ. ಬನ್ನಿ ಹೋಗೋಣ. ಬರೋದೇ ತುಂಬ ಲೇಟ್ ಆಗಿಬಿಟ್ಟಿತ್ತು. ಬರೋಷ್ಟೊಳಗೆ ಆಲ್ರೆಡಿ ಡಿ ಜೆ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಈಗ ನಾವು ಮುಳುಗ್ಸೋದೆಲ್ಲದನ್ನು ತೋರಿಸ್ತಾ ಹೋಗ್ತೀನಿ. ಬನ್ನಿ ಪೂರ್ತಿ ವಿಡಿಯೋ ನೋಡಿ. ಸೊ ಹೇಗಾಗತ್ತೆ ಅಂತ ಹೇಳಿ. ನಾನು ಹೋಗೋಷ್ಟೊಳಗೆ ಅಷ್ಟು ಇದೆಲ್ಲ ದೇವಿಕೆರೆ ಕ್ರಾಸ್ ಹತ್ರ. ಸೊ ದೇವಿಕೆರೆ ಕ್ರಾಸಲ್ಲಿ ಆಲ್ರೆಡಿ ಎಲ್ಲ ಗಣಪತಿ ನೋಡಿಕೊಂಡು ಹಾಗೆ ಅಲ್ಲಿ ಹನುಮಾನ್ದು ಇತ್ತು. ಸೊ ಅದ್ರದ್ದು ಕೂಡ ನೋಡಿದ್ವಿ. ಇನ್ಸ್ಟಾಗ್ರಾಮಲ್ಲೆಲ್ಲ ನೀವು ವಿಡಿಯೋ ನೋಡಿರ್ಬೋದು, ಬಟ್ ನನ್ನ ಹತ್ರ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ಅದನ್ನು ವಿಡಿಯೋ ಮಾಡಿರಲಿಲ್ಲಾಗಿತ್ತು. ಇವಾಗ ನೋಡ್ತಾ ಇದ್ದೀರಾ ಎಷ್ಟು ಚೆಂದ ಕಾಣ್ತಾ ಇದ್ರು ನಮ್ಮ ಗಣಪತಿ ಅಂತ ಹೇಳಿ. ಎಸ್, ಹಾಯ್. ಹೇಗಾಯ್ತು ಇದನ್ನ ಹಾಕೋದು ಅಲ್ಲ, ಹೇಗಾಯ್ತು ಸಖತ್ತಾಗಾಯ್ತು. ಸೌಂಡಲ್ಲಿ ಫುಲ್ ಮಜ್ಜಾ ಮಾಡಿದ್ರಂತ ಆಯ್ತು. 10 ಗಂಟೆಗೆ ಅದು ಬಂದ್ ಮಾಡ್ರಿ, ಮತ್ತೆ ಡಿಜೆ ಕಡಿಮೆ ಇಲ್ಲ ಅಂತೇಳಿ ಮತ್ತೆ ಜಾಂದಿ ಹೋಗ್ಕೊಂಡಿದ್ದೀವಿ. ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನಂಗಂತ, ಯಾಕಂದ್ರೆ ನಾ ಡಿ ಜೆಗೆ ಬಂದಿಲ್ಲ. ಇವ್ರನ್ನೆಲ್ಲ ನೋಡಿದ್ರು ಕೂಡಲೇ ಗೊತ್ತಾಯ್ತು, ಫುಲ್ ಕುಂಡ್ಬಿಟ್ಟವ್ರೆ ಗಿಚ್ಚು ಗಿಲಿ ಅಂದ್ಕೊಂಡು. ಎಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ನಿಮಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಆಲ್ ದಿ ಬೆಸ್ಟ್. ಇದೇ ಹನುಮ ಸಕ್ಕತ್ತಾಗಿ ಕಾಣಿಸ್ತಾ ಇದ್ರು, ಸಖತ್ ಹೈಟಾಗಿ. ಪ್ರತಿ ವರ್ಷವೂ ಹನುಮನ್ ಟೀಮ್ ಒಂದಿರ್ತಿತ್ತು. ಸೊ ಈ ವರ್ಷ ಕೂಡ ಒಂದು ಟೀಮ್ ಇತ್ತು, ಬಟ್ ನಾನು ಅದನ್ನು ನೋಡಿರಲಿಲ್ಲಾಗಿತ್ತು. ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಅನ್ನಿಸ್ತು, ಅಯ್ಯೋ ನಾ ಮಿಸ್ ಮಾಡಿಕೊಂಡೆ ಅಂತ ಹೇಳಿ. ಯಾರ್ಯಾರು ನೋಡಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಇದನ್ನು ಮಿಸ್ ಮಾಡಿಕೊಂಡೆ, ಬಟ್ ಮುಳುಗ್ಸೋದನ್ನು ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಕೊಂಡು ಪಟ ಅಂತ ನಾನು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು, ಯಾಕಂತ ಹೇಳಿದ್ರೆ ಕೂಡ ಸಿಕ್ಕಿದ್ರು. ಹಾಗಾಗಿ ಬನ್ನಿ ಹೋಗೋಣ ಮುಂದೆಗಡೆ ಹೇಗಾಗುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ನಾವು ಬಸಟಿ ಹೋಗೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಫ್ರೆಂಡ್ಸ್ ಏನಾದರೂ ಪಾರ್ಟಿ ಕೊಡಿಸಿದ್ರೆ ಮಾತ್ರ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಅಲ್ಲಿ ಹೋಗಿ ಕೇಕ್ ಪಾಯಿಂಟಲ್ಲಿ 10 ರೂಪಾಯಿ ಚಾಕ್ಲೇಟ್ ತೊಗೊಂಡು ಎಲ್ಲರಿಗೂ ಒಂದೊಂದು ಚಾಕ್ಲೇಟ್ ಕೊಡುವ ಅಂತ ಹೇಳಿ ಅವರೆಲ್ಲ ಅಲ್ಲೇ ನಿಂತಿದ್ದಾರೆ. ನಾವು 3 ಜನ ಹೋಗ್ತಾ ಇದ್ದೀವಿ. ಚಾಕ್ಲೇಟ್ ತೊಗೊಂಡ್ವಿ. ನಮಗೆ ಶಿಲ್ಪ ಕೊಡಿಸಿರೋ ಪಾರ್ಟಿ ನೋಡಿ. ಕೊಡಿಸಿದ್ರೆ ಗಣೇಶನ ಮುಳುಗಲ್ಸಲ್ಲಿ ಹೋಗ್ತೀವಿ ಅಂತ ಹೇಳಿದ್ದಕ್ಕೆ ಇದು ಪಾರ್ಟಿ ಕೊಡಿಸ್ತಾರೆ ನೋಡ್ರಿ. ನಾವು 1 ರೂಪಾಯಿ ಚಾಕ್ಲೇಟ್ ಅಂತ ಹೇಳಿ ಕೊನೆ ಪಕ್ಷ 70 ರೂಪಾಯಿ ಕೊಡಿಸಿದಾಳೆ. 70 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. 80 ರೂಪಾಯಿ ಸಾರಿ ಫ್ರೆಂಡ್ಸ್. ಆಲ್ರೆಡಿ ನಮ್ಮ ಹಿಂದೂ ಗಣಪತಿದು ಫುಲ್ ಡಿ ಜೆ ಇದು ಇಲ್ಲೆಲ್ಲ ಬಿದ್ದಿರೋವಂಥದ್ದು. ಡಿ ಜೆ ನೋಡೋಕ್ಕಾಗಿಲ್ಲ, ಅದೊಂದೇ ಬೇಜಾರು. ಇನ್ನು ನಾವು ಒಂದ್ಸಲ ಹೋಗಿ ಗಣಪತಿ ಎಲ್ಲಿದ್ದಾರೆ ಅಂತ ನೋಡ್ಕೊಂಬರೋಣ ಅಂತ ಅಶ್ವಿನಿ ಸರ್ಕಲ್ ಹತ್ರ ಹೋಗ್ತಾ ಇದ್ರು. ನೀವು ನೋಡ್ತಾ ಇದ್ರ ಫುಲ್ ಬ್ಯಾಂಡ್ ಅವರಾಗಿರ್ಬೋದು, ಜೊತೆಗೆ ಗಣಪತಿ ಸ್ವಾಮಿ ಅಶ್ವಿನಿ ಸರ್ಕಲಲ್ಲಿ ಹೋಗ್ತಾ ಇದ್ರು. ನಂತರ ನಾವು ಊಟ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಶಾಂತಿನಗರಿಗೆ ಹೊರಟೆ. ಶಾಂತಿನಗರಿಂದ ಹೋಗಬೇಕಿತ್ತು, ಹಾಗಾಗಿ. ಸೊ ನೋಡ್ತಾ ಇದ್ದೀರಾ ಯಾವ ಥರ ಇತ್ತು ಅಂತ. ಕತ್ಲು ನಾವು ಮಾತ್ರ ಕಾಣಿಸ್ತಾ ಇದ್ವಿ, ನಮ್ಮದೇ 3 ಗಾಡಿ ಕಾಣಿಸ್ತಾ ಇದ್ದಿದ್ದು, ಮಿಕ್ಕಿದ್ದು ಯಾವುದೂ ಇರಲಿಲ್ಲಾಗಿತ್ತು. ಆದರೆ ಅಲ್ಲಿ ಹೋದಾಗ ಸಿಕ್ಕಾಪಟ್ಟೆ ಜನ ಇದ್ದರು. ಬಟ್ ನಮಸ್ಕಾರ. ಆಲ್ರೆಡಿ ನೋಡಿದ್ರೆ ಈಗ ಆಲ್ರೆಡಿ ನಾನು ವಿಸರ್ಜನಾ ಕಾರ್ಯಕ್ರಮದ್ದು ಡಿ ಜೆದು ಎಲ್ಲದೂ ಕೂಡ ಹಾಕಾಯಿತು. ಇನ್ನೇನು ನಮ್ಮ ಬಳಗದ ಹತ್ರ ಮಾತಾಡೋಣ. ಹೇಗಾಯಿತು ಈ ವಿಸರ್ಜನಾ ಕಾರ್ಯಕ್ರಮಕ್ಕಿಂತ ಮುಂಚೆ ಇಷ್ಟು ದಿನದ ಒಂದು ಕಾರ್ಯಕ್ರಮ ಹೇಗಿತ್ತು, ಜೊತೆಗೆ ಎಷ್ಟು ಕಷ್ಟಪಟ್ಟಿರ್ತಾರೆ ಈ ಒಂದು 9 ದಿನ ಅಂತೆಲ್ಲ ಹೇಳ್ಕೊಂಡು ಅವ್ರ ಕೇಳೋಣ. ಸೊ ನಮಸ್ತೆ ಸರ್, ಇವತ್ತೇನು ಕೊನೆಯ ದಿನ, ಇಷ್ಟು ದಿನದ ಒಂದು ಕಾರ್ಯಕ್ರಮ, ಜೊತೆಗೆ ಇದೆಷ್ಟನೇ ವರ್ಷದ ಒಂದು ಗಣೇಶೋತ್ಸವ ಅಂತ ಹೇಳ್ಬೋದು. ಈಗ ಹತ್ತಿರ ಬರ್ತೀನಿ. ರಾಮಲಿಂಗೇಶ್ವರಿ ಯುವಕ ಮಂಡಳಿಯಿಂದ 21 ವರ್ಷ ನಾವು ನಡೆಸ್ಕೊಂಡಿದ್ದೀವಿ. ಕಳೆದ ವರ್ಷದಿಂದ ಒಂದು ಹೊಸ ಯೋಚನೆಯಿಂದ ಸಿರ್ಸಿ ತಾಲೂಕಿನಲ್ಲಿ ಯಾರ್ಯಾರಿದ್ದಾರೋ ಎಲ್ಲರಿಗೂ ಜೊತೆ ಸೇರಿಸ್ಕೊಂಡು ಒಂದು ಕಡೆಯಲ್ಲಿ ಗಣಪತಿ ಹಬ್ಬ ಆಚರಿಸ್ಬೇಕಂತ ಹಿಂದೂ ಮಹಾಗಣಪತಿ ಇಟ್ಕೊಂಡಿದ್ದು. ಇದು 2ನೇ ವರ್ಷ. ವಿಜೃಂಭಣೆಯಿಂದ ಈಗ ಮುಗಿಸ್ಕೊಂಡು ಬಂದ್ವಿ. 9 ದಿವಸದ ಕಾರ್ಯಕ್ರಮ ನಂತರ ಇವತ್ತು
ನಮ್ಮದು ವಿಸರ್ಜನೆ ಈಗ ನಾವು ಬಸವಟಿ ಕಡೆಯಲ್ಲಿ ವಿಸರ್ಜನೆ ಇದ್ದೀವಿ. ಈ ವರ್ಷದ ಏನು ಗಣಪತಿನ ನೀವು ಎಲ್ಲಿಂದ ತರಿಸಿರುವಂಥದ್ದು? ನಾವು ಕಳೆದ ವರ್ಷದಿಂದ ಹುಬ್ಳಿಯಿಂದ ತೊಗೊಂಡು ಕಳೆದ ವರ್ಷ ರಾಮ್ ನೋಡಿರ್ಬೋದು ಸರ ಮಹಾರಾಜ ನಾವು ಹುಬ್ಳಿಯಿಂದ 2 ದಿನ ಮೊದಲು ಬಂದು ಪ್ರತಿಷ್ಠಾಪನೆ ಮಂಟಪ ಗಣಪತಿ ಪ್ರತಿಷ್ಠಾಪನೆ ಆಗಿದೆ. 9 ದಿವಸ ಕಾರ್ಯಕ್ರಮ, 1 ದಿವಸ ಸತ್ಯನಾರಾಯಣ ಕಥೆ ಜೊತೆಗೆ ಅನ್ನ ಸಂತರ್ಪಣೆ ನಡೆಯಿತು. 15ನೇ ದಿವಸ ನಾವು ವಿಸರ್ಜನೆ ಮೆರವಣಿಗೆ. ಪೂರ್ವ ಸಿದ್ಧತೆ, ಈಗ ಇಷ್ಟೆಲ್ಲ ಕಾರ್ಯಕ್ರಮ ಆಗೋಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆ ಅನ್ನೋದು ಇರ್ತದೆ, ಹೇಗೆಲ್ಲ ನಡೀತು? ಎಷ್ಟು ದಿನದ ಪರಿಶ್ರಮ ಅಂತ ಕೇಳಿದ್ರು. ಒಮ್ಮೆ ಒಂದು 2 ತಿಂಗಳಿಂದ ಪರಿಶ್ರಮಲ್ಲೇ ಇದೆ. ನಾವು ಅಂಬೇಡ್ಕರ್ ಭವನ ನೋಡಿರ್ತೀವಿ, ಒಂದು ನಾರ್ಮಲ್ ಹಾಲಿಂದ ಒಂದು ವಿಜೃಂಭಣೆಯನ್ನು ಆಚರಿಸೋ ಒಂದು ಸಭಾಮಂಟಪ ಹೇಗೆ ರೆಡಿ ಆಗುತ್ತೆ, ಅದು 1-2 ತಿಂಗಳಿಂದ ಮಾಡ್ತಾಯಿದ್ವಿ. ಮತ್ತು ಮೂಲತಃ ಇದು ಒಂದು ಹಿಂದೂ ಗಣಪತಿಯ ಒಂದು ಕಲ್ಪನೆ ಏನುಂಟಲ್ಲ ಪಯಣ, ಅವ್ರು 21 ವರ್ಷದಿಂದನೂ ಗಣಪತಿ ಮಾಡ್ತಾ ಇದ್ದಾರೆ. ಅದು 2 ವರ್ಷದ ಹಿಂದೆ ಅವರಿಗೆ ಒಂದು ವಿಚಾರ ಬಂತು, ಒಂದೊಂದು ಏರಿಯಾದಲ್ಲಿ ಮಾತ್ರ ಇದೆ, ಇದೆಲ್ಲರಿಗೂ ಒಂದು ಕಡೆ ಸೇರಿಸ್ಬೇಕು, ಒಂದು ಕಡೆ ಆಚರಿಸ್ಬೇಕು, ಎಲ್ಲರೂ ತಮ್ಮದು ಹಬ್ಬ ಅಂತ ಹೇಳಿ ಬರಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನು ನಿಮ್ದು ಬಳಿಗೆ ಎಷ್ಟು ದೊಡ್ಡದು ಒಂದಿಷ್ಟು ಪರಿಚಯ ಮಾಡಿಸ್ಕೊಡ್ಬೋದಾ? ತುಂಬ ದೊಡ್ಡದು. ಇದು ಕೊನೆ ವಿಸರ್ಜನೆಗೆ ಈಗ ಮುಂದೆ ಮುಟ್ಟಿದಂತೆ ಸ್ವಲ್ಪ ಜನ ಇದ್ದೀವಿ. ನಮ್ಮದು ಭಾಳ ದೊಡ್ಡ ಬಳಗ. ಸಿಸಿಯಿಂದ ಎಲ್ಲರೂ ಮನಸ್ಸಿಂದ ಬಂದು ನಮ್ಮ ಜೊತೆ ಇದ್ದಾರೆ. ಇಲ್ಲಿ ಇದ್ದಾರಂದ್ರೆ ಪಯಣ ಇದ್ದಾರೆ, ಈಗ ಪುನೀತ್ ಮರಾಠಿ, ನಮ್ಮದು ಅಂಬೇಡ್ಕರ್ ಜೈ ಭೀಮಿಂದ ತಾಲೂಕು ಅಧ್ಯಕ್ಷರಿದ್ದಾರೆ, ಪವನ್ ಇದ್ದಾನೆ, ಇವರು ರೋಷನ್, ಅಮಿಲ್. ಮತ್ತೊಂದು ಇದರೊಳಗೆ ವಿಶೇಷ ಅಂದರೆ ನಾವು ಹಿಂದೂ ಗಣಪತಿ ಅಂತೇಳಿ ಹಿಂದೂಗಳಷ್ಟೇ ಇಲ್ಲ, ಇವರು ಮುಸ್ಲಿಂ ಇದ್ದಾರೆ, ಇಲ್ಲಿ ಅಜ್ಜು ಇದ್ದಾರೆ, ಇಂಥ ಇನ್ನೂ ತುಂಬ ಜನ ನಮ್ಮ ಜೊತೆಗೆ ಸೇರಿ, ಅಂದರೆ ಒಂದು ಒಳ್ಳೆಯ ಉದ್ದೇಶ ಅಂದಾಗ ಪ್ರತಿಯೊಬ್ಬರ ಜೊತೆಗೆ ಸೇರುವಂಥ ಕೆಲಸ ಎಲ್ಲ ಸಂಭ್ರಮದಿಂದ ಏನೇ ಮಾಡಬೇಕಂದ್ರೆ ನಮ್ಗೆ ಸಾಥ್ ಕೊಟ್ಟಿದ್ದು ಪೈಯಣ್ಣ ಎಲ್ಲದಕ್ಕೂ ಮೂಲ ಕಲ್ಪನೆ ಇರ್ತದೆ. ಈಗ ಒಂದು ಸೇರಿಸ್ಬೇಕನ್ನೋ ಉದ್ದೇಶ ಶುರುವಾಗಿತ್ತು, ಇವತ್ತು ಯಶಸ್ವಿಯಾಗಿ ಅದೇ ಹೋದ ವರ್ಷದಿಂದ ನಾವು ನೋಡ್ತಿರುವಂಥದ್ದು. ಹೋದ ವರ್ಷದಿಂದ ವಿಜೃಂಭಣೆಯಿಂದ ಅದರೊಳಗೂ ಪ್ರತಿ ಸಲ ನಿಮ್ಮದೊಂದು ಕಟ್ಔಟ್ ಯಾವುದು ಆಂಜನೇಯ ಸ್ವಾಮಿದು, ಪ್ರತಿ ಸಲ ಹಿಂದೆ ಏನು ಗಣಪತಿ ಸ್ವಾಮಿ ಹಿಂದೆಗಡೆ ನೋಡಿದಾಗ ನಿಜವಾಗ್ಲೂ ಅಲ್ಟಿಮೇಟ್ ಫೀಲ್ ಬರ್ತದೆ. ಆ ಒಂದು ಸೌಂಡಿಗಾಗಿರ್ಬೋದು, ಆ ಒಂದು ಲೈಟಿಗಾಗಿರ್ಬೋದು, ಜೊತೆಗೆ ಹಗಲಿರುಳು ಅಂತೂ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇರ್ತೀರ ಸರ್. ಇನ್ನು ಲಾಸ್ಟ್ ಈ ಒಂದು ಫೀಲ್ ಹೇಗಿರುತ್ತೆ? ಗಣಪತಿನ ಕಳಿಸೋವಂಥ ಟೈಮು ಹೇಗೆ ಅನಿಸುತ್ತೆ? ಇದನ್ನು ಇಟ್ಕೊಂಡು ಈಗ ಒಂಥರ ಬೇಜಾರದಲ್ಲೇ ಕಳಿಸ್ಬೇಕು ಅಂತ ವಿಶೇಷ ಫೀಲಿಂಗ್ ಏನಿಲ್ಲ. ಮುಗೀತು ಹಬ್ಬ ಅನ್ನೋದು ಒಂದು ಆಗ್ತದೆ. ಇನ್ನೊಂದು ಸ್ವಲ್ಪ ದಿನ ಆಯಿತು ಚೆನ್ನಾಗಿರ್ಬೇಕು ಅಂತ ಅಂದರೆ ಕರ್ಕೊ ಬರ್ಬೇಕಾದ್ರೆ ಎಷ್ಟು ಖುಷಿ ಇರ್ತದೆ, ಹೋಗ್ಬೇಕಾದ್ರೆ ಎಷ್ಟು ಬೇಜಾರಾಗತ್ತೆ ಅಲ್ಲ ಸರ್. ಇನ್ನು ಲಾಸ್ಟಾಗಿ ನಮ್ಮ ಜನತೆಗೆ ಇನ್ನು ನೆಕ್ಸ್ಟ್ ವರ್ಷ ತನಕ ಮತ್ತೆ ಗಣಪತಿ ಹಬ್ಬ ಕಾಯಬೇಕು, ಈ ದಿನಕ್ಕೋಸ್ಕರ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಹೇಳೋದಂತ ವಿಶೇಷವಾಗಿ ಏನಂದರೆ ಎಲ್ಲರೂ ಜೊತೆ ಸೇರಿ ಮಾಡುವಂಥ ಹಬ್ಬ, ಒಂದೇ ಮನಸ್ಸಿಂದ ಎಲ್ಲರೂ ಬಂದ್ ಮಾಡಿ ಅದೇ ಒಟ್ಟಾರೆ ಸೇರಿಕೊಂಡು ಮಾಡುವಂಥ ಹಬ್ಬ ನಮ್ಮ ಗಣಪತಿ ಹಬ್ಬ. ಇನ್ನು ಸರ್ ನೀವು ಮಾತಾಡ್ಬೋದಾ ಒಂದೆರಡು? ನಮ್ಮ ಮಾತು ಥ್ಯಾಂಕ್ ಯು ಸೊ ಮಚ್. ಎಲ್ಲದಕ್ಕೂ ಬೆನ್ನೆಲುಬು ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ನಡುವೆ ಇಷ್ಟೆಲ್ಲ ಎಲ್ಲರ ಒಂದು ಪರಿಶ್ರಮ ಇದೆ. ಸೊ ನೀವು ನೋಡ್ತಿರೋವಂಥದ್ದು ಪೂರ್ತಿ ಬಳಗ, ಇಲ್ಲಿ ನೀವು ನೋಡ್ತಿರೋವಂಥದ್ದು
ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಆಲ್ರೆಡಿ ಎಲ್ಲ ಮುಗಿತಾ ಬಂತು. ಗಣಪತಿ ಸ್ವಾಮಿನೂ ಬಂದರು. ಸುಮಾರು ಹೊತ್ತು ಕಾದ್ವಿ. ಬಪ್ಪ ಬರಬೇಕಾದ್ರೆ ಒಳ್ಳೆ ರಾಜ ಬಂದಂಗೆ ಆಯಿತು. ಸಖತ್ ಖುಷಿ ಆಗೋಯ್ತು. ಇನ್ನೇನು ಮುಳುಗಿಸೋಂಥ ಎಲ್ಲ ಕಾರ್ಯಕ್ರಮ, ಲಾಸ್ಟ್ ಮಂಗಳಾರತಿ ಎಲ್ಲ ಸ್ಟಾರ್ಟ್ ಆಗಿತ್ತು. ನೋಡ್ಕೊಂಡು ಬನ್ನಿ, ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ. बोलो हिंदू महागणपति के जय, हिंदू महागणपति के जय, हिंदू महागणपति के जय, गणपति बप्पा मोरया, गणपति बप्पा मोरया, गणपति बप्पा मोरया. ಇನ್ನು ಕ್ರೇನ್ ಎಲ್ಲ ಬಂದಿದ್ದು ಆಲ್ರೆಡಿ ವಿಡಿಯೋ ತೋರಿಸಿದೆ. ಈಗ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು, ನೋಡ್ತಾ ಇದ್ದೀರಾ. ಸಣ್ಣ ಸಣ್ಣ ಪಪ್ಪನೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಆಮೇಲೆ ಕ್ರೇನಲ್ಲಿ ಗಣಪತಿ ಸ್ವಾಮಿನ ಕೂರಿಸ್ಬೇಕಲ್ವ, ಸೊ ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋತಾಯಿದ್ರು. ನೀವೇ ನೋಡ್ತೀರಾ. ಸೊ ಸಖತ್ ಬೇಜಾರಾಗುತ್ತೆ ಕಣ್ರಿ. ಯಾಕಂತ ಹೇಳಿದ್ರೆ ಬಬ್ಬ ಬರ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ಲ, ಅವ್ರನ್ನ ಕಳಿಸ್ಕೊಡ್ಬೇಕಾದ್ರೆ ಆ ಖುಷಿ ನಮ್ಗೆ ಯಾರಿಗೂ ಇರೋದೇ ಇಲ್ಲ. ಆದರೂ ನಮಗೆ ಈ ಥರ ಫೀಲ್ ಆಗಬೇಕಾದ್ರೆ ಅಲ್ಲಿ ಕೆಲಸ ಮಾಡಿರೋಂತಹ ಪ್ರತಿಯೊಬ್ಬರಿಗೂ ಹೇಗೆ ಅನ್ಸುತ್ತೋ ನಂಗಂತೂ ಗೊತ್ತಿಲ್ಲ. ಅಲ್ಲಿ ಕೇಳ್ತಾ ಇದ್ದೆ ನಾನು ಎಷ್ಟು ಬೇಜಾರಾಗತ್ತೆ ಅಂತ. ಅವ್ರು ಅದೇ ಹೇಳ್ತಾಯಿದ್ರು, ಇಷ್ಟು ದಿನ ನಮ್ಮ ಜೊತೆಗಿದ್ರು, ಇನ್ನೆಲ್ಲ ಖಾಲಿ ಖಾಲಿ ಯಾಕೆ ಕಾಣತ್ತೆ ಅಂತ ಹೇಳಿ. ಅವಾಗೊಂಥರ ಫೀಲ್ ಆಯಿತು. ಯಾಕಂತ ಹೇಳಿದ್ರೆ ಯಾಕಂದ್ರೆ ನಾವು ಅದನ್ನು ನೋಡಿರ್ತೀವಲ್ಲ ಪ್ರತಿ ಸಲ, ಪ್ರತಿದಿನ ಹೋಗಿ ಬರ್ತಿದ್ವಿ ಬಪ್ಪನ ನೋಡೋಕ್ಕೆ. ಆದರೆ ಈಗ ಆ ಕಲೆ ಇಲ್ವಲ್ಲ ಅಂತ ಹೇಳಿ. गणपति बप्पा श्री श्री गजानन महाराज के श्री श्री गजानन महाराज के श्री श्री गजानन महाराज के ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಆಯಿತು ಅಂತ ಹೇಳಿ. ನಾವು ಕೂಡ ಹೊರಟ್ವಿ ಈಗ ಮನೆ ಕಡೆಗೆ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.
ಜೊತೆಗೆ ನಮ್ಮ ಜೊತೆಗೆ ಎಲ್ಲ ಇದ್ದವರೆಲ್ಲ ಇಲ್ಲೇ ಇದ್ದೀವಿ. ಸೊ ಅಂತೂ ಇಂತೂ ಟೈಮ್ ಎಷ್ಟಾಯಿತು ಮಗ? 1:16 ಆಯಿತು. ಸೊ ಇವಾಗ ನಮ್ಮ ಮನೆ ಕಡೆ ಹೊರಟ್ವಿ. ಟಾಟಾ ಬಾಯ್ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.